ಒಂದೇ ಒಂದು ಇಂಟ್ರೆಸ್ಟಿಂಗ್ ಇಂಟರ್ನ್ಯಾಷನಲ್ ನ್ಯೂಸ್ ಇದೆ. ನಮ್ಮ ಪಕ್ಕದ ದೇಶ ಪಾಕಿಸ್ತಾನದ್ದು. ಪಾಕಿಸ್ತಾನದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಿದ್ದಾವೆ. ಸಿಂಧ್, ಪಂಜಾಬ್, ಬಲೂಚಿಸ್ತಾನ್, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇತ್ಯಾದಿ. ಈ ಪ್ರಾಂತ್ಯಗಳ ಪೈಕಿ ಎಲ್ಲಕ್ಕಿಂತ ದೊಡ್ಡ ಪ್ರಾಂತ್ಯ ಬಲೂಚಿಸ್ತಾನ. ಆ ಬಲೂಚಿಸ್ತಾನ ನಾವು ಪಾಕಿಸ್ತಾನದವ್ರು ಅಲ್ಲೇ ಅಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮದು ಪ್ರತ್ಯೇಕ ರಾಷ್ಟ್ರ ಅಂತ. ಪ್ರತ್ಯೇಕ ರಾಷ್ಟ್ರ ಅನ್ನೋದು ಬೇಡಿಕೆ ಅಲ್ಲ ಅವ್ರದ್ದು, ಯಾವತ್ತೂ ಈಡೇರಿದ ಬೇಡಿಕೆ ಅದು. ಪಾಕಿಸ್ತಾನ ಅನಧಿಕೃತವಾಗಿ ಬಲೂಚಿಸ್ತಾನದ ಮೇಲೆ ಹಿಡಿತ ಸಾಧಿಸಿಕೊಂಡು ಕುಳಿತಿದೆ. ಇಂಟ್ರೊಡಕ್ಷನ್ನಲ್ಲಿ ಹೇಳಿದೆ, 1947 ಆಗಸ್ಟ್ 15ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. 1947 ಆಗಸ್ಟ್ 14ಕ್ಕೆ ಭಾರತಕ್ಕೆ ಸಿಗುವ ಒಂದು ದಿನ ಮೊದಲು ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. 3 ದಿನ ಮೊದಲೇ ಆಗಸ್ಟ್ 11ನೇ ತಾರೀಕು ಬ್ರಿಟಿಷರು ಬಲೂಚಿಸ್ತಾನಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದರು. ಆದರೆ ಮೊಹಮ್ಮದ್ ಅಲಿ ಜಿನ್ನಾ ಸೈನ್ಯ ನುಗ್ಗಿಸಿ ಬಲೂಚಿಸ್ತಾನವನ್ನು ವಶಪಡಿಸಿಕೊಂಡು ಬಿಟ್ಟಿದ್ದ. ಆವತ್ತಿನಿಂದ ಇವತ್ತಿನ ತನಕ ಹೋರಾಟ ಮಾಡ್ತಾನೇ ಇದ್ದರು ಬಲೂಚಿಗಳು. ಈಗ ನಮ್ಮದು ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ನೆನ್ನೆ ಘೋಷಣೆ ಮಾಡಿಕೊಂಡಿದ್ದಾರೆ ಆಗಸ್ಟ್ 11ಕ್ಕೆ. ನೋಡಿ, ಅಲ್ಲಿ ಸೇರಿರೋ ಜನ ನೋಡ್ತಾ ಇದ್ದೀರಿ. ಮೀರ್ ಯಾರ್ ಬಲೂಚ್ ನಾಯಕರ ಹೇಳಿಕೆ ಇದು. ಬಲೂಚ್ ಸ್ವಾತಂತ್ರ್ಯವನ್ನು ಅಂತಾರಾಷ್ಟ್ರೀಯ ಸಮುದಾಯ ಗುರುತಿಸಬೇಕು. 6 ಕೋಟಿ ಜನ ಪ್ರತಿ ವರ್ಷ ಆಗಸ್ಟ್ 11 ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸ್ತಾರೆ. ಬಲೂಚಿಸ್ತಾನದ ಸ್ವಾತಂತ್ರ್ಯವನ್ನು ಕಾನೂನುಬದ್ಧವಾಗಿ, ರಾಜಕೀಯವಾಗಿ, ನೈತಿಕವಾಗಿ ಗುರುತಿಸಬೇಕೆಂದು ಇಡೀ ಜಗತ್ತಿಗೆ ನಾವು ಒತ್ತಾಯಿಸುತ್ತಿದ್ದೇವೆ. ಪಾಕಿಸ್ತಾನದ ಕೈಯಲ್ಲಿ ನಾವು ಪ್ರತಿನಿತ್ಯವೂ ಹಿಂಸೆ ಅನುಭವಿಸ್ತಾ ಇದ್ದೇವೆ. ವಿಶ್ವಸಂಸ್ಥೆ, ಯುರೋಪ್ನ ಸದಸ್ಯ ರಾಷ್ಟ್ರಗಳು ಮೌನ ಮುರಿಯಲೇಬೇಕು ಅಂತ ಹೇಳಿದ್ದಾರೆ. ಮೀರ್ ಯಾರ್ ಅಂತ ಬಲೂಚ್ ನಾಯಕ. ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಪಾಕಿಸ್ತಾನದ ಪ್ರಯತ್ನ ನಡೀತಾ ಇದೆ. ಬಲೂಚ್ಗಳು ಇನ್ನೂ ಅಮಾನವೀಯ ಹಿಂಸೆ ಅನುಭವಿಸ್ತಾ ಇದ್ದಾರೆ. ಬಲೂಚಿಸ್ತಾನ ದೇಶದ ಜನರು ಎಂದಿಗೂ ಇದನ್ನು ಮರೆಯೋದಿಲ್ಲ. ಕೈದಿಗಳ ಅಮರತ್ಯಾಗದಿಂದಾಗಿ ಇವತ್ತಿನ ಸ್ವಾತಂತ್ರ್ಯ ಸಾಧಿಸಲಾಗಿದೆ ಅಂತ ಹೇಳಿದ್ದಾರೆ. ತಮ್ಮ ದೇಶದ ಅತಿ ದೊಡ್ಡ ಪ್ರಾಂತ್ಯವೊಂದು ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡಿದ್ದಕ್ಕೆ ಪಾಕಿಸ್ತಾನದ ಪ್ರತಿಕ್ರಿಯೆ ಏನೂ ಪ್ರತಿಕ್ರಿಯೆ ಇಲ್ಲ. ಬಲೂಚಿಸ್ತಾನದ ರಾಜಧಾನಿ ಕ್ವೆಟ್ಟಾ ಅಂತ. ಕ್ವೆಟ್ಟಾದ ಮೇಲೆ ನಿನ್ನೆ ರಾತ್ರಿ ಪಾಕಿಸ್ತಾನ ಏರ್ ಸ್ಟ್ರೈಕ್ ನಡೆಸಿದೆ. 28 ಜನರನ್ನು ಕೊಂದಿದೆ. 28 ಜನ ಸತ್ತೋಗಿದ್ದಾರೆ. ಆ್ಯಕ್ಚುಲಿ ಇತಿಹಾಸ ಹೇಳುವಷ್ಟು ಟೈಮ್ ಇಲ್ಲ. ಪಾಕಿಸ್ತಾನದ ಭಾಗ ಅಲ್ಲ ಬಲೂಚಿಸ್ತಾನ ಪ್ರತ್ಯೇಕ ಪ್ರಾಂತ್ಯ, ಪ್ರತ್ಯೇಕ ರಾಷ್ಟ್ರ ಅಂತ ಇಂಗ್ಲೆಂಡಿನ ರಾಣಿಯ ಮುಂದೆ ವಾದ ಮಾಡುವುದಕ್ಕೆ ನೇಮಿಸಲ್ಪಟ್ಟಿದ್ದ ವಕೀಲ ಮೊಹಮ್ಮದ್ ಅಲಿ ಜಿನ್ನಾ. ಬಲೂಚಿಸ್ತಾನಕ್ಕೊಬ್ಬ ರಾಜ ಇದ್ದ, ಖಾನ್ ಆಫ್ ತಲಾತ್ ಅಂತ ಕರೀತಾ ಇದ್ರು. ಮೊಹಮ್ಮದ್ ಅಲಿ ಜಿನ್ನಾನ ತುಲಾಭಾರ ಮಾಡಿ ಬಂಗಾರ ಕೊಟ್ಟಿದ್ದ ಆತ, ಲಾಯರ್ ಫೀಸ್ ಆಗಿ. ಅದಾದ ಮೇಲೆ ಬಲೂಚಿಸ್ತಾನವನ್ನು ಮೊಹಮ್ಮದ್ ಅಲಿ ಜಿನ್ನಾನೇ ಸೈನ್ಯ ಕಳಿಸಿ ವಶಪಡಿಸಿಕೊಂಡಿದ್ದು. ಆವತ್ತಿನಿಂದ ಇವತ್ತಿನ ತನಕ ಯುದ್ಧ ಮಾಡ್ತಾನೇ ಇದ್ದರು ಬಲೂಚ್ಗಳು. ಬಲೂಚ್ ಅನ್ನೋದೊಂದು ಜನಾಂಗ. ಅದು ಪಾಕಿಸ್ತಾನದ 6% ಜನ ಅಷ್ಟೇ ಅಲ್ಲಿರೋದು, ಓನ್ಲಿ 6%. ಭೂಭಾಗ ಬಹಳ ದೊಡ್ಡದು. ನಿಮಗೆ ಭೂಭಾಗದ ಸ್ಕ್ವೇರ್ ಕಿಲೋಮೀಟರ್ ಹೇಳ್ಬೇಕಂದ್ರೆ 1,46,00,000 ಜನಸಂಖ್ಯೆ ಇದೆ. 6% ಜನ ಇದ್ದಾರೆ. 43.6% ಪಾಕಿಸ್ತಾನದ ಭೂಭಾಗ ಇದು. ಹತ್ತತ್ರ ಅರ್ಧ. ಪಾಕಿಸ್ತಾನ ದಾಳಿ ಮಾಡಿದಾಗ ಅದಕ್ಕಿಂತ ಮೊದಲೇ ಭಾರತವನ್ನು ಬಲೂಚಿಸ್ತಾನದ ರಾಜ ಪರಿಪರಿಯಾಗಿ ಕೇಳಿಕೊಂಡಿದ್ದ. ನಾವು ಪಾಕಿಸ್ತಾನದ ಜೊತೆಗಿರೋದಿಲ್ಲ, ಭಾರತದ ಭೂಭಾಗ ಆಗಿಬಿಡ್ತೀವಿ, ನಿಮ್ಮ ದೇಶದ ಜೊತೆ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ. ಆಗಿರ್ತಾವಲ್ಲ ಬ್ಲಂಡರ್ಗಳು ಅವಾಗಿಂದು. ಈಗ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊಂಡಿದೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.